ಫಸ್ಟ್ ಕನ್ನಡದಲ್ಲೇ ಇತ್ತು, ಆಮೇಲೆ ಅದನ್ನು ಉತ್ತರ ಕರ್ನಾಟಕಕ್ಕೆ ಕನ್ವರ್ಟ್ ಮಾಡಿ ಅದನ್ನು ಅದಾದ್ಮೇಲೆ ಚರಣ ಮಾಡಿದ್ವಿ. ಸೊ ಫುಲ್ ಸಾಂಗು ಆದಮೇಲೆ ಅದು ಇದನ್ನ ಹೆಂಗೆ ಶೂಟ್ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಸೊ ಆಮೇಲೆ ಮುರಳಿ ಮಾಸ್ಟರ್ ಅಂತ ಗೊತ್ತಾದ್ಮೇಲೆ ಅದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂತ ಗೊತ್ತಾಯಿತು. ಆಮೇಲೆ ಅವರು ವಿಜುವಲ್ ಎಲ್ಲ ಶೂಟ್ ಮಾಡಿ ಬಂದಮೇಲೆ ತೋರಿಸಿದ್ರು ಸ್ಟುಡಿಯೋದಲ್ಲಿ. ನಿರಂಜನ್ ಅವರು ಅದ್ಭುತ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ವರ್ಷ ಆಯಿತು ಸಿನಿಮಾಗಳಲ್ಲಿ ಡ್ಯಾನ್ಸ್ ಕಮ್ಮಿ ಆಗ್ತಾಯಿದೆ. ಸೊ ತುಂಬ ವರ್ಷ ಆಯಿತು, ಅಂದರೆ ಅಪ್ಪು ಸರ್ ಅವಾಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದು, ಅದನ್ನೆಲ್ಲ ನೋಡಿ ಮಿಸ್ ಮಾಡ್ಕೊತಿದ್ವಿ. ಸೊ ಅದನ್ನು ಇವಾಗ ತೆರೆ ಮೇಲೆ ನೋಡಿದವಾಗ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸಂಗೀತ ರವೀಂದ್ರನಾಥ್, ಥ್ಯಾಂಕ್ ಯು. ನನ್ನ ಡೈರೆಕ್ಟರ್ಗೆ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡಕ್ಷನ್ ಗರಿಮಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯೂಸಿಕ್ ಡೈರೆಕ್ಟ್ರೆ. ಪ್ರಶ್ನೆ? ನಾಲ್ಕು ಸಾಂಗ್ ಇದೆ, ಆಮೇಲೆ 2 ಬಿಟ್ ಸಾಂಗ್ ಬರುತ್ತೆ. ಪ್ರೇಮ್ ಸರ್ಗೆ ಒಂದು ಸಾಂಗ್ ಇದೆ, ಸ್ಪೆಷಲ್ ಸಾಂಗ್ ಇದೆ. ಆಮೇಲೆ ಹೀರೋಗೂ ಒಂದು ಸಾಂಗ್ ಇದೆ, ಅದರ ಬಿಟ್ ಸಾಂಗ್ ಥರ ಬರುತ್ತೆ. 4 ಸಾಂಗು ಒಂದು ಈ ಸಾಂಗು, ಆಮೇಲೆ ಇನ್ನೊಂದು ಮೆಲೋಡಿ ಸಾಂಗ್ ಇದೆ, ಡ್ಯೂಯೆಟ್ ಸಾಂಗು. ಅದೇ ಬಿಟ್ ಸಾಂಗ್ಸ್ ಎಲ್ಲ ಸೇರಿ 4. ಹೌದು, ನಾನು ಬಿಟ್ಕೊಡಲ್ಲ, ಫ್ರೀ ರೆಕಾರ್ಡಿಂಗ್ ಬಿಟ್ಕೊಡಲ್ಲ. ಎಸ್. ಹಾಂ, ಎಲ್ಲಿ? ಬಸರೂರ? ಹಾಂ, ಅಲ್ಲೂ ಮಾಡಿದ್ದೀನಿ. ನನಗೆ ಎಲ್ಲಿ ಸಿಸ್ಟಮ್ ಹಾಕ್ಕೊಟ್ರು ನಾನು ಅಲ್ಲಿ ವರ್ಕ್ ಮಾಡ್ತೀನಿ. ಅಲ್ಲೂ ಮಾಡಿದ್ದೀನಿ, ಇಲ್ಲೂ ವರ್ಕ್ ಮಾಡಿದ್ದೀನಿ. ಥ್ಯಾಂಕ್ ಯು ಸಂಗೀತ ನಿರ್ದೇಶಕರೇ. ಆಲ್ ದ ವೆರಿ ಬೆಸ್ಟ್. ಪ್ರಮೋದ್ ಮರವಂತೆ ಸರ್ ನಾವು ಮಾತನಾಡ್ಸೋಣ. ಸರ್, ಇತ್ತೀಚೆಗೆಲ್ಲ ಬರ್ತಿದ್ದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗ್ ಥರ ಇದು. ಸರ್ ಅದೇ ಹೇಳ್ತಾ ಇದ್ದೆ, ನಿಮ್ಮ ಹೇರ್ ಸ್ಪಾರ್ಕ್ ಕ್ರಿಯೇಟ್ ಮಾಡ್ತಿದೆ ಅಂತ. ಓಕೆ, ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗ್ತಾಯಿದೆ ಸಾಂಗ್ ನೋಡಿ. ಮಾಸ್ಟರ್, ಈ ಸಾಂಗು ನನ್ನ ಅಣ್ಣನ ಇಟ್ಕೊಂಡು ಮಾಡಿದ್ರೆ 1.5 ವರ್ಷ ಬೇಕು ನೀವು ಶೂಟ್ ಮಾಡೋಕ್ಕೆ. ಅದು ಏನು ಮಾಸ್ಟರ್ ಸ್ಟೆಪ್ಸು, ಅದು ಹೆಂಗೆ ಅಂತ ನಮಗೆ ಏನು ನನ್ನ ಕೇಳಲ್ಲ. ಅವು ಏನು ಸರ್ ಡ್ಯಾನ್ಸು, ಬ್ಲಾಕ್ ಬಸ್ಟರ್ಸ್ ಡ್ಯಾನ್ಸ್ ಮಾತ್ರ ಸೂಪರಾಗಿ ಮಾಡಿದ್ದೀರಾ ಮೇಡಮ್, ನೀವು ಸೂಪರಾಗಿ ಮಾಡಿದ್ದೀರಾ. ಆಮೇಲೆ ಕಾಸ್ಟ್ಯೂಮು ವಂಡರ್ಫುಲ್ ಆಗಿದೆ. ನನಗೆ ಲೈಫಲ್ಲಿ ಆ ಥರದ್ದು ಕಾಸ್ಟ್ಯೂಮ್ ಹಾಕೋಬೇಕಂತ ಆಸೆ, ಹಾಕ್ಕೊಂಡು ರೋಡಲ್ಲಿ ಹೋಗ್ಬೇಕು ಅಂತ. ಬಟ್ ರಚನಾ ಅವ್ರ ಥರ ಕಾಸ್ಟ್ಯೂಮಾ ಮೇಡಮ್? ಇನ್ನಿಂದಲೇ ಮೇಡಮ್ ಸಾರ್ದು ಹಿಂಗೆ ಅಣ್ಣೋ. ಮೇಡಮ್ ಸಾರಿ ಮೇಡಮ್, ಕನ್ಫ್ಯೂಸ್ ಆಯಿತು. ಸಾರಿ, ನಿಮ್ಗೆ ಕಳಿಸುತ್ತೆ ಸರ್. ಅದಕ್ಕೆ ಎಸ್, ಭಾಳ ಖುಷಿ ಆಯ್ತು ಮಾಸ್ಟರ್, ಸಾಂಗ್ ಸಕ್ಕತ್ತಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಪ್ರೇಮ್ ಸರ್ ಮನೇಲಿ ಎಲ್ಲರ ಜೊತೆಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಮಗನ ಜೊತೆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದೆ, ಅವ್ರ ಮಗಳ ಜೊತೆಗೆ ಟಗರು ಪಲ್ಯ ಮಾಡಿದ್ದೆ, ಸರ್ ಜೊತೆಗೆ ಇವತ್ತು ಸ್ಪಾರ್ಕಲ್ಲೂ ಇದ್ದೀನಿ. ಇದು ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿದ್ದೀನಿ. ಎಂಟೈರ್ ಫ್ಯಾಮಿಲಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು, ಅದೊಂದು ಖುಷಿ ಇದೆ. ಹಾಗೆ ಮಾಂತೇಶಣ್ಣ, ನಿಮ್ಮ ಸಿನಿಮಾದಲ್ಲಿ ಮೊದಲನೇ ನಿರ್ದೇಶನದಲ್ಲಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಹೆಂಗಿದ್ರೆ ರಿಲೇ ಥರ ಕೊಟ್ಟಿದ್ದೀರಾ. ಫಸ್ಟಿಂದ ಇಂಟರ್ವಲ್ವರೆಗೂ ಅಣ್ಣ ಹೇಳ್ಕೊಂಬರ್ತಾನೆ, ಇಂಟರ್ವಲ್ಲಿಂದ ನಾನು ಹೇಳ್ಕೊಂಬಂದಿದ್ದೀವಿ. ಸೊ ಅದೊಂದು ಖುಷಿ ಇದೆ. ರಿಲೇ ಥರ ಅವ್ನು ಬಂದು ದೊಣ್ಣೆ ಹಿಂಗೆ ಕೊಡ್ತಾನೆ, ನಾನು ಇಟ್ಕೊಂಡು ಓಡೋಗಿದ್ದೀನಿ ಸೆಕೆಂಡ್ ಹಾಫು. ಸೊ ಅದು ಖುಷಿ ಇದೆ ಅಣ್ಣ. ಪಾತ್ರನೂ ಚೆನ್ನಾಗಿ ಬಂದಿದೆ, ಏನು ಹೇಳಿಲ್ಲ, ಹಂಗೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಸದ್ಯದಲ್ಲೇ ಬರ್ತೀವಿ ಸೆಪ್ಟೆಂಬರ್ 25ಕ್ಕೆ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಪ್ರೊಡ್ಯೂಸರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಮಾರ ಹಿಂದಿ ತೋಡ ಆತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರೊಡಕ್ಷನ್ನು, ಇನ್ನೂ ಒಳ್ಳೇದಾಗಲಿ. ಇನ್ನೂ 16 ಸಿನಿಮಾ ಆಗಲಿ, 106 ಸಿನಿಮಾ ಆಗಲಿ. ಇದೇ ಥರ ನಮಗೆಲ್ಲರಿಗೂ ಕೆಲಸ ಕೊಡಿ ಮಾಸ್ಟರ್. ಥ್ಯಾಂಕ್ ಯು ಮಹಾಂತೇಶ್ ಅವರೇ. ಆಲ್ ದ ವೆರಿ ಬೆಸ್ಟ್. ಧರ್ಮಣ್ಣ, ನೀವೇನು ಹೇಳ್ತೀರಿ? ಫಸ್ಟ್ ಆಫ್ ಎಳೆದು ಕೊಟ್ಟಿದ್ದೀರಂತಲ್ಲ ಅವರಿಗೆ, ಏನು ಹೇಳ್ತೀರಿ? ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ, ತುಂಬ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಮ್ಯೂಸಿಕಲ್ಲಿ, ಸಾಹಿತ್ಯದಲ್ಲಿ, ಕೊರಿಯೋಗ್ರಫಿ, ಸೆಟ್ಟು ಎಲ್ಲದರಲ್ಲೂ ಒಂದು ಅದ್ಭುತವಾದ ಸ್ಪಾರ್ಕ್ ಇದೆ ಸಾಂಗಲ್ಲಿ. ಭಾಳ ಖುಷಿ ಆಯಿತು. ಖಂಡಿತವಾಗ್ಲೂ ಸಿನಿಮಾಕ್ಕೆ ಇದು ಒಳ್ಳೆ ಸ್ಪಾರ್ಕ್ ಸಾಂಗ್ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಡ್ಯಾನ್ಸು ಸರ್ ಹಿಂದ್ಗಡೆ ನನಗೆ ಹೇಳ್ತಿದ್ರು, ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ ಏನಂತಂದರೆ ಸಾಂಗ್ ಆದಮೇಲೆ ಒಂದು ಹುಕ್ ಸ್ಟೆಪ್ ಹಾಕಿ ಅಂತ. ಈಗ ಅವರೇ ಹೇಳಿದ್ರು ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡಿ ಅಂತ.
ಅಂದರೆ ಸಾಧ್ಯನೇ ಇಲ್ಲ. ಇದನ್ನ ಮಾಡಕ್ಕೆ ಹೇಳಿದ್ರೆ ಅವ್ನು ಹೇಳ್ದಂಗೆ ಒಂದೂವರೆ ವರ್ಷನ ಆಗುತ್ತೆ, 2 ವರ್ಷನ ಆಗುತ್ತೆ. ನಮಗೆ ಮಾತ್ರ ಸ್ಟೆಪ್ ಖಂಡಿತವಾಗ್ಲೂ ಬರೋಲ್ಲ. ಅವರೇ ಹೇಳ್ಬಿಟ್ರು ನಿಮ್ಮ ಕೈಯಾಗ ಆಗಲ್ಲ ಬಿಡಿ ಸರ್ ಅಂತ ಹೇಳಕ್ ಕಳಿಸಿ ಬರ್ಬೇಕಾರೆ. ಇಲ್ಲ ಇದು ಮಾಡ್ಬೋದು ನೀವು. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ರು ಹೇಳ್ದಂಗೆ ಡ್ಯಾನ್ಸ್ ಸಾಂಗ್ಗಳು ತುಂಬಾ ಕಮ್ಮಿ ಆಗ್ತಿತ್ತು. ಡ್ಯಾನ್ಸ್ ನಂಬರ್ ತುಂಬಾ ಕಡಿಮೆ ಇದೆ, ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಅದನ್ನ ಖಂಡಿತವಾಗ್ಲೂ ಈ ಸಾಂಗು ಮತ್ತೆ ಇದರಿಂದ ಇನ್ನೊಂದಿಷ್ಟು ಸಾಂಗ್ಗಳು, ಈ ತರ ಡ್ಯಾನ್ಸ್ ಸಾಂಗ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬರಬೇಕು. ಅವಾಗ ತುಂಬಾ ಖುಷಿ ಆಗುತ್ತೆ. ಅಂತಂದ್ರೆ ನಾವು ಸಿನಿಮಾಗೆ ಬರೋದೇ ಎಂಟರ್ಟೈನ್ಮೆಂಟಿಗೋಸ್ಕರ, ಅದು ಡ್ಯಾನ್ಸ್ ಅಲ್ಲಿ ಕೂಡ ಇನ್ನೂ ಜಾಸ್ತಿ. ಅಪ್ಪು ಸರ್, ಸುಮಾರು ಜನ ನಮಗೆ ನೆನಪು ಬರೋದು ಅವರು, ವಿನೋದ್ ರಾಜ್ಕುಮಾರ್ ಸರ್, ಇವರೆಲ್ಲ ನೋಡಿದ್ರೆ ನಮಗೆ ನೆನಪಾಗ್ತದೆ. ಶಶಿಕುಮಾರ್ ಸರ್ನೆಲ್ಲ ಡ್ಯಾನ್ಸ್ ಇಂದಾನೆ ಸುಮಾರು ಜನ ಬಂದು ಥಿಯೇಟ್ರಲ್ಲಿ ನೋಡೋರು. ಹಂಗೆ ಇವಾಗ ನೋಡಿದಾಗಲೂ ನಂಗೆ ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಖಂಡಿತವಾಗ್ಲೂ ಇಡೀ ನಾವು ಇಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗಿರೋದು ಮ್ಯೂಸಿಕ್ ಡೈರೆಕ್ಟರ್ಗೆ, ಸಾಹಿತ್ಯ ನಮ್ಮ ಇವರಿಗೆ, ಎಡಿಟರ್ಗೆ, ಆಮೇಲೆ Thank you everyone that you all are here to inaugurate the first song of my movie Spark, Shakalaka Boom Boom. And I'm very happy that song came out so good, and our effort of 1 year is here in front of you. Thank you very much to Mahantesha, and thank you very much to you and the entire team. ಮಾಡಿ ನಿರ್ಮಾಪಕರ ಭೇಟಿ, ಆಮೇಲೆ ಇಡೀ ನನ್ನ ತಂಡ, ಪ್ರತಿಯೊಬ್ಬರ ಸಪೋರ್ಟು ತುಂಬ ಮೆಮೊರೇಬಲ್ ಆಗಿದೆ. ಸೊ ನಾನು ಏನು ಸಿನಿಮಾ ಅಂದ್ಕೊಂಡು ಕತೆ ಬರುತ್ತೆ, ಅದನ್ನು ತರಕ್ಕೆ ಎಲ್ಲ ಥರದ ಪ್ರಯತ್ನಗಳು ಮಾಡಿದ್ದೀನಿ. ಸೊ ಸೆಪ್ಟೆಂಬರ್ 25 ನಿಮ್ಮ ಮುಂದೆ ಬರ್ತೀವಿ, ನೀವು ನೋಡಿ ಆಶೀರ್ವಾದ ಮಾಡಬೇಕು. ಈಗ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಪ್ರತಿಯೊಬ್ಬ ನಿರ್ದೇಶಕನಿಗೆ ಒಂದು ಆಸೆ ಇರುತ್ತೆ, ಅಂದರೆ ಈ ಥರ ಸಾಂಗ್ ಇರಬೇಕು ಅನ್ನೋದೊಂದು ತುಂಬ ಸಲ ಇಷ್ಟಪಟ್ಟು ಅಂದ್ಕೊಂಡಿರ್ತೀವಿ. ಕತೆ ಬರಿಬೇಕಾದ್ರೆ ಬರೆದಿರ್ತೀವಿ. ನನಗೆ ಈ ಥರದ ಸಾಂಗ್ಗಳು ತುಂಬ ಇಷ್ಟ. ಸೊ ಅಂದ್ಕೊಂಡು ಕತೆ ಬರಿಬೇಕಾದ್ರೆ ತುಂಬ ಎಲ್ಲರೂ ನಮ್ಮ ಇಡೀ ಟೆಕ್ನಿಕಲ್ ಟೀಮು ಇವತ್ತಿರೋ ಸಿಚುವೇಶನ್ಗೆ ಸಾಂಗ್ ಬೇಕಾ ಬೇಡ ಅನ್ನೋ ಕನ್ಫ್ಯೂಷನ್ಸ್ ಇದೀವಿ ಎಲ್ಲರೂ ನಾವು. ಅಂದರೆ ರೈಟರ್ ಟೀಮ್ಗಳು ಎಲ್ಲ ನಮ್ಮ ಟೆಕ್ನಿಷಿಯನ್ ಬೇಕಾ ಬೇಡ ಕೊನೆಗೆ ಎಲ್ಲರೂ ಪಾಪ ಓಕೆ ಡೈರೆಕ್ಟರ್ಗೋಸ್ಕರ ಬಿಟ್ಬಿಡೋಣ ಅನ್ನೋ ಥರನೇ ಆ ಥರ ಆಗಿ ಈ ಸಾಂಗ್ ಸ್ಟಾರ್ಟ್ ಆಗಿದ್ದು. ಸೊ ಕೊನೆಗೆ ಫೈಟ್ ಮಾಡಿ ಈ ಸಾಂಗ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸೂರ್ ಅವರು ನಾನು ಫಸ್ಟ್ ಮೋಸ್ಟ್ಲಿ ಕತೆ ಹೇಳಿದಾಗ ಅವ್ರಿಗೆ ಅದು ಇದೇ ಸಾಂಗ್ ಹೇಳಿದೆ ಅನ್ಸುತ್ತೆ. ನಾನು ಈ ಥರ ಒಂದು ಸಾಂಗ್ ಬೇಕಂತ ಹೇಳಿದಾಗ ತುಂಬ ಅದ್ಭುತವಾಗಿ ನಾನು ಏನು ಅಂದ್ಕೊಂಡೆ ಆ ಥರದ್ದು ಒಂದು ಸಾಂಗ್ ಕೊಟ್ಟಿದ್ರಿ, ಧನ್ಯವಾದಗಳು. ಸೊ ಈ ಪ್ರಮೋದ್ ಮರವಂತರು ಸೂಪರಾಗಿ ಬರ್ಕೊಟ್ಟಿದ್ರಿ. ಸೊ ಈ ಸಾಂಗ್ನ ಮಾಡ್ಬೇಕಾದ್ರೆ ತುಂಬ ಡಿಸ್ಕಷನ್ಸ್ ಆಯಿತು, ಯಾವ ಥರದ್ದು ಮಾಡೋದು, ಏನು ಮಾಡೋದು, ಹೆಂಗೆ ಬೆಸ್ಟ್ ಮಾಡೋದು ಅನ್ನೋದು. ತುಂಬ ಎಕ್ಸ್ಪೆನ್ಸಿವ್ ಸಾಂಗ್ ಇದು, ಅಷ್ಟು ಈಸಿ ಅಲ್ಲ ಸಾಂಗ್ ಮಾಡೋದು. ಅಂದರೆ ಈ ಒಂದು ಈ ಥರದ ಸಿನಿಮಾಗಳಿಗೆ ಮಾಡೋದು ಅಷ್ಟು ಈಸಿ ಅಲ್ಲ. ನಮ್ಮ ಪ್ರೊಡ್ಯೂಸರ್ ಥ್ಯಾಂಕ್ ಯು ಮ್ಯಾಮ್. ಸೊ ನಾನು ಕೇಳಿದ ಎಲ್ಲವನ್ನೂ ಕೊಟ್ಟಿದ್ದಾರೆ. ಸೊ ಸಾಂಗ್ ಮಾಡ್ಬೇಕಾದ್ರೆ ನಮಗೆ ದೊಡ್ಡ ಸಪೋರ್ಟ್ ಯಾರಪ್ಪ ಅಂದರೆ, ಈ ಥರ ಒಂದು ಬಜೆಟಲ್ಲಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ನನಗೆ ಇಡೀ ಸಿನಿಮಾಗೆ ತುಂಬ ಸಪೋರ್ಟಿವ್ ಆಗಿರೋದಂದರೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ. ಬರೀ ಆದರೆ ಸಾಂಗ್ ಅಂತಲ್ಲ, ಇಡೀ ನನ್ನ ಸಿನಿಮಾ ಜರ್ನಿಯಲ್ಲಿನೇ ನಾನು ಆದಷ್ಟು ಬೇಗ ಡೈರೆಕ್ಟರ್ ಆಗ್ಬೇಕಂತ ಆಸೆ ಪಡ್ತಾರಂತ ಒನ್ ಆಫ್ ದ ಟೆಕ್ನಿಷಿಯನ್. ಸೊ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸ್ವಾಮಿ. ಸೆಕೆಂಡ್ ನಮ್ಮ ಮಧು, ಒನ್ ಆಫ್ ದ ಫ್ರೆಂಡ್. ಸೊ ಎಲ್ಲರೂ ಅಂದರೆ ಪ್ರತಿ ಕ್ಷಣ ನಾನು ಫಸ್ಟ್ ಏನು ಹೇಳಿದ್ರು ಅವ್ರಿಗೆ ಹೇಳೋದು, ಆದರೆ ಈಗ ಚೆನ್ನಾಗಿಲ್ಲ ಏನು ಬೇಕಾದ್ರೂ ಫಸ್ಟ್ ಅವ್ರಿಗೆ ಹೇಳೋದು, ಅವನು ರಿಪ್ಲೈ ತೊಗೊಂಡು ಮುಂದೆ ಹೋಗೋದನ್ನು. ಥ್ಯಾಂಕ್ ಯು ಮಧು ಎಲ್ಲ ರೀತಿ ಸಪೋರ್ಟ್ಗೆ. ಅದಾದಮೇಲೆ ಈ ಸಾಂಗಿಗೆ ಇನ್ನೊಬ್ಬರು ಮುಖ್ಯ ಅಂದರೆ ನಮ್ಮ ಕಾಸ್ಟ್ಯೂಮ್ ಬಾಬಣ್ಣ. ತುಂಬ ಅದ್ಭುತವಾದ ಕಾಸ್ಟ್ಯೂಮ್ ಮಾಡಿಕೊಟ್ಟಿದ್ದಾರೆ. ಅವರು ತುಂಬ ವರ್ಷಗಳ ಜರ್ನಿ ಇದೆ ಅವ್ರಿಗೆ. ಸ್ಟಿಲ್ ಪ್ರತಿಯೊಂದನ್ನು ಹುಡುಕಿ ನಮ್ಗೆ ಏನು ಬೇಕು ಅನ್ನೋದನ್ನು ಕೇಳಿ ನನಗೆ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದು ನೀವು ನೋಡಿದ್ರಿ, ಈಗ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ಕಾಸ್ಟ್ಯೂಮ್ಸು. ಅದಾದಮೇಲೆ ಯಾರ ಹತ್ರ ಮಾಡಿಸೋದು ಸಾಂಗ್ನ, ಯಾರು ಮಾಡಿದ್ರೆ ಬೆಸ್ಟು ಅಂದಾಗ ನಾನು ಮುರಳಿ ಸರ್ ತುಂಬ ಅಸಿಸ್ಟೆಂಟ್ ಆಗಿದ್ದ ಕೆಲಸ ಮಾಡಿದ್ದೀನಿ ಬೇರೆ ಸಿನಿಮಾಗಳು ಮಾಡಿದಾಗ. ಮುರಳಿ ಸರ್ ಹತ್ರ ಹೋಗ್ಬಿಟ್ಟು ನಾನು ಸರ್ ಇದ್ರೆ ನನ್ನ ಬಜೆಟ್ ಇರೋದಿಷ್ಟು, ಈ ಥರ ನಂಗೆ ಸಾಂಗ್ ಬೇಕು, ಏನು ಮಾಡ್ತಾರೆ ಗೊತ್ತಿಲ್ಲ, ಹಿಂಗೆ ಇದೇ ಫಸ್ಟ್ ಹೇಳಿದ್ದು ನಾನು ಅವ್ರಿಗೆ. ಅವರು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಎಲ್ಲರೂ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕರಿಗೂ ನಮಸ್ಕಾರಗಳು. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಒಂದು ಊರೇ ಸೇರಿದೆ ಈ ಒಂದು ಹಾಡನ್ನ ಮಾಡೋಕ್ಕೆ. ಆ್ಯಂಡ್ ಎಲ್ಲರೂ ಬಂದು ಮಾತಾಡಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು ಎಲ್ಲರೂ ಬಂದು ಮಾತಾಡಿರೋದು. ಇದು ನನ್ನ ಮೊದಲನೇ ಕಮರ್ಷಿಯಲ್ ಸಾಂಗ್, ಡ್ಯಾನ್ಸ್ ನಂಬರ್, ನಂದು ಫಸ್ಟ್ ಪ್ರಾಪರ್ ಡ್ಯಾನ್ಸ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ನರ್ವಸ್ನೆಸ್ ಇತ್ತು. ಮುರಳಿ ಮಾಸ್ಟರ್ ಹೇಳಿದಂಗೆ
ಒಂದೊಂದು ಚಿಕ್ಕ ಚಿಕ್ಕ ಸ್ಟೆಪ್ಗೂ ಅವ್ರಿಗೆ ಕಾಟ ಕೊಡ್ತಾ ಇದೆ. ಸರ್ ಚೆನ್ನಾಗಿ ಬರ್ತಿದೆಯಾ, ಚೆನ್ನಾಗಿ ಬರ್ತಿದೆಯಾ, ಚೆನ್ನಾಗಿ ಬರ್ತಿದೆಯಾ. ಯಾಕಂದರೆ ಆಬ್ವಿಯಸ್ಲಿ ನಿರಂಜನ್ ಅವರು ಈಸ್ ಅನ್ ಅಮೇಝಿಂಗ್ ಡ್ಯಾನ್ಸರ್ ಆ್ಯಂಡ್ ಎಲ್ಲ ಡಾನ್ಸರ್ಸು ಇದ್ದರು ಸ್ಟೇಜ್ ಮೇಲೆ. ಸೊ ಅವರು ಒನ್ ಟೇಕಲ್ಲೆಲ್ಲ ಮುಗಿಸ್ಬಿಡ್ತಾರೆ. ನನ್ನಿಂದ ಇನ್ನೊಂದು ಟೇಕ್ ಆಗಬಾರ್ದು ಅಂತ ಒಂದು ಭಯ ಇತ್ತು ನನಗೆ. ಸೊ ಮುರಳಿ ಮಾಸ್ಟರ್ಗೆಲ್ಲ ಕಾಟ ಕೊಟ್ಟು ಸ್ಟೇಜಲ್ಲಿ ಬಂದಮೇಲೆ, ಸೆಟ್ಟಲ್ಲಿ ಬಂದಮೇಲೆ ನಂಗೆ ಒಂದಷ್ಟು ಕಾನ್ಫಿಡೆನ್ಸ್ ಬಂತು. ನಂಗೆ ಕಾನ್ಫಿಡೆನ್ಸ್ ಬರೋವರೆಗೂ ಬೇರೆ ಅವ್ರು ಯಾರಿಗೂ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ನಾನು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಔಟ್ಕಮ್ ನನಗೆ ಇಷ್ಟ ಆಗಿದೆ, ಅಮ್ಮಂಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್, ಗರಿಮಾ ಮ್ಯಾಮ್, ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಗರಿಮಾ ಮ್ಯಾಮ್ ಇಡೀ ಸಿನಿಮಾದಲ್ಲಿ ಪ್ರತಿದಿನ ಇರ್ತಾಯಿದ್ರು. ಪ್ರೊಡ್ಯೂಸರ್ಸ್ ಯೂಶ್ವಲಿ ಹಂಗೆ ಬರಲ್ಲ, ಬಟ್ ಗರಿಮಾ ಮ್ಯಾಮ್ ಬಂದು ಅವ್ರದ್ದೇ ಒಂದು ಎನರ್ಜಿನ ಫಿಲ್ ಮಾಡ್ತಾಯಿದ್ರು ಸೆಟ್ಟಲ್ಲಿ. ಆ್ಯಂಡ್ ಮಹಂತೇಶ್ ಸರ್, ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದೀರಾ. ನನ್ನ ನಂಬ್ಕೊಂಡು ನನ್ನ ಮೇಲೆ ಒಂದು ನನ್ನ ಫಸ್ಟ್ ಕಮರ್ಷಿಯಲ್ ಪ್ರಾಜೆಕ್ಟ್ನ ಕೊಟ್ಟಿದ್ದೀರಾ ನನಗೆ. ಸೊ ನನ್ನ ಕರಿಯರ್ಗೆ ಒಂದು ದೊಡ್ಡ ಪಾತ್ರ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಾಮಿ ಸರ್, ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀರಾ. ನಂದು ಗ್ಲ್ಯಾಮರಸ್ ಅಂತ ಏನಾದರೂ ಹೀರೋಯಿನ್ ಆಗಿ ಗ್ಲ್ಯಾಮರಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ಈ ಸಿನಿಮಾಲೇ ನೀವು ನೋಡ್ತೀರಾ. ಫಸ್ಟ್ ಎವರ್ ಪ್ರಾಪರ್ ಗ್ಲ್ಯಾಮರಸ್ ರೋಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿರಂಜನ್, ಐ ಹ್ಯಾಡ್ ಅನ್ ಅಮೇಝಿಂಗ್ ಟೈಮ್ ವರ್ಕಿಂಗ್ ವಿತ್ ಯು. ವೆರಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ನಾವು ಆ್ಯಕ್ಟ್ ಮಾಡ್ತಾ ಇದ್ದಾಗಲೂ ತುಂಬ ಇಂಪ್ರೂವೈಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ನೈಸ್ ಆ್ಯಂಡ್ ಕಾಂಪೀಟಿಂಗ್ ಆ್ಯಕ್ಟಿಂಗ್ ವಿತ್ ಯು. ಆ್ಯಂಡ್ ಪ್ರೇಮ್ ಸರ್, ನಂಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ಆ್ಯಂಡ್ ಸ್ಟಾರ್ಟಿಂಗಿಂದನೇ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾಗ ಅಷ್ಟೇ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸ್ತಾ ಇದ್ರಿ. ಆ್ಯಂಡ್ ದೇವರ್ ನಮ್ಮ ಸಿನಿಮಾಲ್ಲಿ ಒಂದಷ್ಟು ಹೈಸ್ ಆ್ಯಂಡ್ ಲೋಸ್ ಇವೆ. ಲೋಸಲ್ಲಿ ತುಂಬ ಇಂಟೆನ್ಸ್ ಆ್ಯಕ್ಟಿಂಗ್ ಬೇಕಿತ್ತು. ಅವಾಗ ಅವರೇ ನನ್ನ ಪುಷ್ ಮಾಡಿಬಿಟ್ಟು, ಇಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಇದು ಚೆನ್ನಾಗಿ ಮಾಡ್ತಿದ್ಯಾ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇದೆ ಅಂತೆಲ್ಲ ಹೇಳ್ತಾಯಿದ್ರು. ದಟ್ ಇಸ್ ವೆರಿ ಮೋಟಿವೇಟಿಂಗ್ ಕಮಿಂಗ್ ಫ್ರಮ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಸಚಿನ್ ಬಸೂರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನನ್ನ ಫಸ್ಟ್ ಎವರ್ ಕಮರ್ಷಿಯಲ್ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಗೀತ ಮ್ಯಾಮ್, ವೆರಿ ನೈಸ್ ಸಿಂಗಿಂಗ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ನಿಮ್ಮ ವಾಯ್ಸಿಗೆ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಸರ್, ಪ್ರಮೋದ್ ಸರ್, ಲಿರಿಕ್ಸ್ ಆರ್ ಅಮೇಝಿಂಗ್. ಆ್ಯಂಡ್ ನನ್ನ ಸಿನಿಮಾ ತಂಡ, ನನ್ನ ಸಹಕಲಾವಿದರು, ನನ್ನ ಫ್ಯಾಮಿಲಿ, ನನ್ನ ಪ್ರೊಡ್ಯೂಸರ್ಸ್ ಹಾಗೂ ನನ್ನ ಬೆಟರ್ ಹಾಫ್, ಶೀ ಈಸ್ ಆಲ್ಸೋ ಹಿಯರ್. ಸೊ ಎಲ್ರಿಗೂ ಥ್ಯಾಂಕ್ ಯು ಇವತ್ತು ಈ ಪ್ರೋಗ್ರಾಮಿಗೆ ಬಂದಿರೋದಕ್ಕೆ. ಈ ಸಾಂಗಿಗೆ ಫಸ್ಟ್ ಬರ್ತೀನಿ. ಈ ಸಾಂಗ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿ ಮುಗಿಸಿ ಚಿಕ್ಕಪ್ಪಂಗೆ ತೋರಿಸ್ದೆ. ಫಸ್ಟ್ ಒಂದೇ ಮಾತು ಹೇಳಿದ್ರು, ಎಲ್ಲ ದೊಡ್ಡ ಸ್ಟಾರ್ಗಳಿಗೆ ಈ ಥರ ಸಾಂಗ್ ಮಾಡ್ತಾರೆ, ನಿನಗೆ ಸಿಕ್ಕಿರೋದು ಅದೃಷ್ಟ ಅಂತ. ಅದು ಖಂಡಿತ ನನ್ನ ಅದೃಷ್ಟನೇ. ಥ್ಯಾಂಕ್ ಯು ಮಾಂತೆ ಸರ್. ಯಾವುದೊಬ್ಬ ಹೀರೋಗೆ ಈ ಥರ ಒಂದು ಸೆಟಪ್ ಆಗಿರಲಿ, ಈ ಥರ ಒಂದು ಸೆಟ್ಟು, ಬಾಬು ಅವ್ರದ್ದು ಕಾಸ್ಟ್ಯೂಮ್ಸು, ಸ್ವಾಮಿ ಸರ್ DOP, ಈ ಥರ ಒಂದು ಅದ್ಭುತವಾದ ಟೆಕ್ನಿಷಿಯನ್ಸ್ ತಂಡ ಸಿಕ್ಕಿ ಒಂದು ಒಳ್ಳೆ ಸಾಂಗ್ ಆಗೋದಿದೆಯಲ್ಲ, ಅದು ಶರಣ್ ಸರ್ ಹಾಡಿರೋದು ಬೇರೆ. ಇದು ತುಂಬಾ ಖುಷಿ ಕೊಡ್ತು ನನಗೆ. ಅದಕ್ಕೆ ಅಷ್ಟು ಎನರ್ಜಿ ಕಾಣಿಸುತ್ತೆ ಸಾಂಗಲ್ಲಿ. ಆಮೇಲೆ ಇದಕ್ಕೆ ಮೇಯ್ನ್ ಬಲವಾಗಿ ಒಂದು ಫೌಂಡೇಶನ್ ಆಗಿ ನಿಂತ್ಕೊಂಡಿದ್ದು ನಮ್ಮ ಗರಿಮಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ಥರ ಒಂದು ಬಜೆಟಲ್ಲಿ ಆ್ಯಕ್ಚುಲಿ ಮೂರು ಸ್ಕೆಡ್ಯೂಲ್ ಮುಗಿಸ್ಬಿಡ್ತಾರೆ. ಅದನ್ನ ಒಂದು ಸಾಂಗಿಗೆ ಮಾಡಿದ್ವಿ. ಡೆಫಿನೆಟ್ಲಿ ಏನಕ್ಕೆ ಅದು ರಿಚ್ನೆಸ್ ಕಾಣ್ತಿರೋದೆ ಅವ್ರು ನಮ್ಮನ್ನು ನಂಬಿದ್ದಕ್ಕೆ. ಸೊ ಇದು ತುಂಬ ಎಲ್ಲರದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿದೆ, ಮಾಂತೇಶ್ ಸರ್ ಮೇಲೆ. ಸೊ ಐ ಥಿಂಕ್ ಈ ಸಾಂಗ್ ಮುಖಾಂತರ ನಿಮ್ಮನ್ನೆಲ್ಲರನ್ನೂ ರಂಜಿಸಿದ್ದೀವಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್ ಫಾರ್ ಒಂದು ಅದ್ಭುತವಾಗಿ ಸ್ಟೆಪ್ಸು. ನನಗೆ ಅದನ್ನೇ ಯಾವಾಗಲೂ ಡ್ಯಾನ್ಸರ್ ಆದಮೇಲೆ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮುರಳಿ ಮಾಸ್ಟರ್ ಸಾಕು ವರ್ಕ್ ಆಗುತ್ತೆ, ಸುಮ್ಮನೆ ಅಂತ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಅದಾದಮೇಲೆ ಮ್ಯೂಸಿಕ್ ನಮ್ಮ ಸಚಿನ್ ಬಸೂರ್ ಸರ್. ನಾನು ಒಂದು ಚಿಕ್ಕ ನಿಮ್ಮದು BGM RR ಮಾಡ್ಬೇಕಾದ್ರೆ ಒಂದು ತೋರಿಸಿದ್ರು. ಏನು ಅದ್ಭುತವಾಗಿ ಮಾಡ್ತೀರಾ ಸರ್, ಸುಮ್ಮನೆ ಒಂದು ಡೋರ್ ಕುಯ್ ಅನ್ನೋದ್ರಲ್ಲಿ ಒಂದು ಟ್ಯೂನ್ ಮಾಡಿದ್ದೀರಾ ಅಂತ. ಈ ಥರದ್ದೆಲ್ಲ ತುಂಬ ಯುನೀಕ್ ಥಾಟ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈಸ್ ಅ ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಸರ್. ಥ್ಯಾಂಕ್ ಯು. ನಿಮ್ಮ ಒಂದು ಈ ಸಾಂಗ್ ಅಲ್ಲ, ಇನ್ನು ನೆಕ್ಸ್ಟ್ ಒಂದು ಸಾಂಗ್ ಇದೆ, ಒಂದ್ರ ಮೇಲೆ ಒಂದು ಬಿಡಬೇಕು ಅನ್ನೋದು ನಮಗೆ ಪ್ರಮೋಷನಲ್ ಮಾತಾಡಬೇಕಾದ್ರೆ ಫಸ್ಟ್ ಶಕಲಕನೇ ಈ ಬಾರ್ ಸೆಟ್ ಮಾಡಿಬಿಟ್ಟಿದ್ದೀವಿ. ಇನ್ನು ನೆಕ್ಸ್ಟು ಮಧುರ ಮುಗುಳ್ನಗೆ. ಸೊ ಅದು ಒಂದು 4 ಸಾಂಗ್ಸ್ ಎಲ್ಲನೂ ಚೆನ್ನಾಗಿ ಬಂದಿದೆ ಈ ಸಿನಿಮಾಲಿ. ಮೇನ್ ಕ್ರೆಡಿಟ್ಸ್ ನಮ್ಮ ಮಾಂತೇಶ್ ಸರ್, ನಮ್ಮ ಡೈರೆಕ್ಟರ್ ಸರ್. ಫಸ್ಟ್ ಬಂದಾಗ ನಮ್ಮಿಬ್ಬರದ್ದು ಒಂದು ಟಗ್ ಆಫ್ ವಾರ್ ಇತ್ತು.
ಫಸ್ಟು ಒಂದು ಪ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಇಲ್ಲ ಆಗಲಿಲ್ಲ, ತುಂಬ ವರ್ಷಗಳು ನಮ್ಮಿಬ್ಬರದು ಸರ್ ಆಗುತ್ತಾ ಇದು ಸಿನಿಮಾ ಮಾಡ್ತೀವಾ, ಏನು ಕತೆ ಇದು. ಆಮೇಲೆ ಹೆಂಗೋ ಒಂದು ಸ್ಟಾರ್ಟ್ ಆಯಿತು, ನಾ ಹೆಂಗೋ ಒಪ್ಕೊಂಡೆ, ಅವರು ಕನ್ವಿನ್ಸ್ ಮಾಡಿದ್ರು. ಅದಾದ್ಮೇಲೆ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯಿತು ಸಿನಿಮಾದು. ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಕ್ವಿಕ್ಕೆಸ್ಟ್ ಸಿನಿಮಾ, ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಆ್ಯಂಡ್ ರಿಲೀಸ್, ಸ್ಪಾರ್ಕ್. ಒಂದು ಸಿನಿಮಾನ ಯಾವ ಥರ ಮಾಡಬೇಕು, ಯಾವ ಥರ ಪ್ಲಾನಿಂಗ್ ಇಟ್ಕೋಬೇಕು, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನನಗೆ ಹೇಳ್ಕೊಡ್ತು. ಈ ಸಿನಿಮಾ ತುಂಬ ಜನಕ್ಕೆ ಮಾದರಿ ಆಗಬೇಕು. ಯಾಕಂದರೆ ತುಂಬ ವರ್ಷಗಳು ಆರ್ಟಿಸ್ಟು ರಾಂಗ್ ಟೀಮ್ ಜೊತೆ ಸೇರಿಕೊಂಡು ತುಂಬ ವರ್ಷಗಳು ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. 3 ವರ್ಷ, 4 ವರ್ಷ ಸಿನಿಮಾಗಳು ನೆಸೆಸಿಟಿ ಇಲ್ಲ. ಈ ಸಿನಿಮಾ ನಾವು ಮಾಡಿದ್ವಿ 40 ದಿನ, ಆಲ್ಮೋಸ್ಟ್ ಒಂದು 4 to 6 months ಫಿನಿಶ್. ಯಾಕಂದರೆ ನಮ್ಮ ಕಾರ್ಪೊರೇಟ್ ಪ್ಲಾನಿಂಗ್ ಇತ್ತು ನಮ್ಮ ಜೊತೆ. ಸೊ ನಮ್ಮ IT ಟೈಕೂನ್ ಆಗಿರೋ ನಮ್ಮ ಅವಿನಾಶ್ ಸರ್ ಹಾಗೂ ದೆನ್ ಡೆಫಿನೆಟ್ಲಿ ಅಂಕಿತಾ ವಸಿಷ್ಠ ಮ್ಯಾಮ್ ಆ್ಯಂಡ್ ದರ್ ಎಂಟೈರ್ ಪ್ರೊಡಕ್ಷನ್ ಟೀಮ್, ನಮ್ಮ ಗರಿಮಾ ಮ್ಯಾಮ್, ಎಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಇರುತ್ತೆ. ಈ ಸಾಂಗ್ಗೆ ಏನು ಬೇಕು, ಈ ಸೆಟ್ಟಿಗೆ ಎಷ್ಟಾಗುತ್ತೆ ತಗೊಳ್ಳಿ, ಮಾಡಿ ಫಿನಿಶ್ ಮಾಡಿ ನಂಗೆ ಕೊಡಬೇಕು, ಇಷ್ಟೇ ದಿನ ನಿಮ್ಗೆ ಕೊಡೋದು. ಅದು ಕರೆಕ್ಟಾಗಿ ವಿಶ್ವಾಸ್ ಅವ್ರಿಗೆ ರೈಟ್ ಹ್ಯಾಂಡ್ ಎಲ್ಲ ಮಾಡಿ ನಿಜವಾಗ್ಲೂ ನನಗೆ ಈ ಥರ ಆಗುತ್ತೆ. ಎರಡು ದಿನದಲ್ಲಿ ಮಾಡಿದ್ವಲ್ಲ ಸರ್ ಇದು, 2 days. ನಂಗೆ ತೋರಿಸೋರೆಲ್ಲ ಕೇಳ್ತಾರೆ ಹೆಂಗೆ ಮಾಡಿದ್ರಿ ಇದನ್ನ ಅಂತ. ನಾನು ಅದನ್ನೇ ಹೇಳಿದೆ, ಕರೆಕ್ಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಇದ್ರೆ ಎಷ್ಟು ಈಸಿ ಆಗುತ್ತೆ ಸಿನಿಮಾ ಮಾಡೋದು. ಅದು ಅಷ್ಟೇ ಬೆನಿಫಿಟ್ ಕೂಡ ಪ್ರೊಡ್ಯೂಸರ್ಸ್ಗೆ. 2 ವರ್ಷ ಮಾಡಿ ರಿಟರ್ನ್ಸ್ ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದನ್ನೇ 6 ತಿಂಗಳಲ್ಲಿ ಫಾಸ್ಟಾಗಿ ಮಾಡಿಕೊಡಿ, ಇನ್ನೂ ಬೇಗ ಆಗುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್, ನಮ್ಮ ಗರಿಮಾ ಅವಿನಾಶ್ ಪ್ರೊಡಕ್ಷನ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಸಿನಿಮಾ, ಈ ಲೇಬಲ್ ಲಹರಿ ಸಂಸ್ಥೆ, ನಮ್ಮ ಮನೋಹರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಟೈಅಪ್ ಆಗಿ ನಮ್ಮನ್ನು ನಂಬಿ, ನಿಮ್ಮ ಬ್ಯಾನರಲ್ಲಿ 1000 ಹಿಟ್ ಸಾಂಗ್ಗಳಿದೆ, ಅದರೊಳಗೆ ಇದೊಂದು ಸೇರ್ಕೊಳ್ಳುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಹಿಟ್ ನೀವು ಮಾಡಬೇಕು. ಹಾಗೆ ನನ್ನ ತಂಡ, ಪ್ರೇಮ್ ಸರ್ ಇಲ್ಲಿದ್ದಾರೆ, ಥ್ಯಾಂಕ್ ಯು ಸರ್. ಅವ್ರು ಅದನ್ನೇ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ಏನಪ್ಪ ನೀನು ನಂದಿನಿ ಹಾಲಲ್ಲಿ ಸ್ನಾನ ಮಾಡ್ತೀನಿ ನೀನು ಅಂತ. ಇಲ್ಲ ಸರ್, ನಾರ್ಮಲ್ ನಮ್ಮ ಕಾವೇರಿ ನೀರಲ್ಲೇ ಸ್ನಾನ ಮಾಡೋದು, ಉಳಿಸ್ತಾ ಇದೀವಿ ಇವಾಗ ಸ್ವಲ್ಪ. ಡೆಫಿನೆಟ್ಲಿ ಈಸ್ ಬಿನ್ ಅ ವಂಡರ್ಫುಲ್ ಕೋ ಆಕ್ಟರ್ ಫಾರ್ ಮೀ. ಆ್ಯಂಡ್ ನನ್ನ ಅಗೇನ್ಸ್ಟು ಆಗಿರಲಿ, ಜೊತೆಗಾಗಿರಲಿ, ಏನೋ ಒಂದು ನಮಗೆ ಪ್ರತಿಯೊಂದು ಇಂಪ್ರವೈಸೇಷನ್ಸ್ಗೂ ತುಂಬ ಹೆಲ್ಪ್ ಮಾಡೋರು ಸರ್. ಅವರು ತುಂಬ ಎಕ್ಸ್ಪೀರಿಯನ್ಸಿಂದ ನಾವು ಒಂಚೂರು ಅದರಿಂದ ಕಲಿತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ರಚನಾ, ಪ್ರಾಕ್ಟೀಸಿಂದ ಆಗಿರಲಿ, ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಭಯ ಇದ್ದಿದ್ದು ನಾನು ಡ್ಯಾನ್ಸರ್ ಅಂತ. ಸರ್ ಐ ಆಮ್ ಶ್ಯೂರ್ ಎಲ್ಲಾನು ಸಹ ನಿಮ್ಮ ಪ್ರೀತಿ ಆಶೀರ್ವಾದ ಅಷ್ಟೇ, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಏನ್ಮನು ಸರ್ ನೋಡಿ ಒಂದು ಎಡಿಷನ್ ಅದು ತೆಗಿಮನು. ಆ್ಯಕ್ಚುಲಿ ನನ್ನ ಫಸ್ಟ್ ಮೂವಿಯಿಂದ ಅವ್ನು ಫೋಟೋ ತೆಗ್ದ, ಅವನು ಅದನ್ನೇ ಹೇಳ್ತಾ ಇರ್ತಾನೆ, ನಿಮ್ಮ ಮಗಳದು ತೆಗ್ದೆ, ನಿಮ್ಮ ಮಗಂದು ತೆಗ್ದು, ನನ್ನ ಮೊಮ್ಮಗಳದು ತೆಗ್ದ್ಬಿಡವನು. ಎಲ್ರಿಗೂ ನಮಸ್ಕಾರ. ಎಲ್ಲರ ಬಗ್ಗೆನೂ ಮಾತಾಡಿದ್ದಾರೆ. ಇಲ್ಲಿ ಏನು ಸಾಂಗ್ ನೋಡಿದ್ರಿ, ನೀವು ಟೀಸರ್ ನೋಡಿದ್ವಿ, ಎಲ್ಲವೂ ಸಹ ಇಷ್ಟು ಮನಸ್ಸುಗಳು ಆ ಸಿನಿಮಾವನ್ನು ಅಷ್ಟು ಪ್ರೀತಿಸಿದ್ದಾರೆ. ಅದರ ಪ್ರತಿಫಲ ಅದಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ. And first of all, I'm very thankful to Avinash sir and Garima madam, entire your family. Thanks for coming for Kannada industry. You produced the Kannada movie. And ತುಂಬ ಖುಷಿಯಾಗಿದೆ ಏನಂದರೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಗೆ, ಅವ್ರ ಹತ್ರ ಇರೋ ದುಡ್ಡಿಗೆ, ಅವ್ರ ಹತ್ರ ಇರೋ ಪ್ರತಿಭೆಗೆ, ನಾಲೆಡ್ಜ್ಗೆ ಅವರೊಂದು ಹಾಲಿವುಡ್ ಸಿನಿಮಾ ಮಾಡ್ಬೋದು. ಅಷ್ಟು ಕಾಂಟ್ಯಾಕ್ಟ್ ಇದೆ ಅವ್ರಿಗೆ, ಅಷ್ಟು ದುಡ್ಡಿದೆ ಅವ್ರ ಹತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಬಿಟ್ಟು ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಬಂದು, ಅದು ಕನ್ನಡದಲ್ಲಿ 10 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಪ್ರೊಡ್ಯೂಸ್ ಮಾಡೋದು ಇದೆಯಲ್ಲ, ದಟ್ ಈಸ್ ದ ಗ್ರೇಟ್ ಥಿಂಗ್. ದಯವಿಟ್ಟು ಒಂದು ಚಪ್ಪಳೆ ಬರಲಿ. ನಾನು ಯಾವಾಗಲೂ ಸ್ಟೇಜ್ ಮೇಲೆ ಬಂದಾಗ ಹೇಳ್ತಾ ಇರ್ತೀನಿ, ಇಂಡಸ್ಟ್ರಿ ನಡೀತಾ ಇರೋದು ಹೊಸ ಪ್ರೊಡ್ಯೂಸರ್ಗಳಿಂದ, ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದಾನೇ ಹೊರತು ತುಂಬ ದೊಡ್ಡ ಬ್ಯಾನರ್ಗಳಿಂದ ಏನೂ ಆಗ್ತಾ ಇಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರು 10 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವ್ರ ಪ್ಯಾಷನ್ ಎಷ್ಟಿದೆ ಅಂತ. ಎಲ್ಲರೂ ಹೇಳಿದ್ರು, ಅವ್ರದ್ದೊಂದು ಕಾರ್ಪೊರೇಟ್ ಸ್ಟೈಲ್ ಇದೆ. ನಿಜಕ್ಕೂ ತುಂಬ ಇಷ್ಟ ಆಗಿದೆ ಅಂದರೆ ಆ ಕಾರ್ಪೊರೇಟ್ ಸ್ಟೈಲ್. ಸೊ ಹಾಗಾಗಿ ಆ ಥರ ಕಾರ್ಪೊರೇಟ್ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅದು ನಮ್ಮ ಬಹಳ ದೊಡ್ಡ ಹೆಬ್ಬಯಕೆ. ಅದು ಫಸ್ಟ್ ಸ್ಟೆಪ್ಪು ನಿಮ್ಮಿಂದ ಆಗಿದೆ ಸರ್. ವಿ ವುಡ್ ಲೈಕ್ ಡೂ ಮೋರ್ ಕನ್ನಡ ಮೂವೀಸ್ ಪ್ಲೀಸ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಟ್ಸ್ ಲೈಕ್ ಆಲ್ರೆಡಿ ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ಯು ಪೀಪಲ್ ಆರ್ ಕಮಿಂಗ್, ಇಟ್ಸ್ ಲೈಕ್ ಒನ್ ಮೋರ್ ಫೆದರ್ for our Kannada industry. Really, I appreciate you and thank you so much for entire your family. My lord, thank you, my lord. Say no, sir. It's our pleasure. And ನಾನು ಆಗಲೇ ಹೇಳಿದಾಗೆ ನಿರಂಜನ್ ಮತ್ತು ರಚನಾ ನಂದಿನಿ ಹಾಲಲ್ಲಿ ಸ್ನಾನ ಮಾಡಿ, ನಂದಿನಿ ಪೇಡ ತಿಂದು
ನಂದಿನಿ ಗೋವಾ ತಿಂದು, ನಂದಿನಿ ಪನ್ನೀರ್ ತಿಂದು, ನಂದಿನಿ ತುಪ್ಪ ಇಲ್ಲ, ತುಪ್ಪ ಕಲರ್ ಸ್ವಲ್ಪ ಬೇರೆ ಆಗುತ್ತೆ ಮೇಡಮ್, ನಂದಿನಿ ಬೆಣ್ಣೆಲ್ ಹಲ್ಲುಜ್ಜಿ, ಈ ಥರ ವೈಟ್ ಏನು ಬರುತ್ತೆ ಅದನ್ನೇ ಹೇಳಬೇಕು, ಕ್ರೀಮ್, ಇದೆಲ್ಲ ಹಿಂಗೆ ಆಗಿ ಸಿನಿಮಾಗೆ ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸ್ವಾಮಿ ಲೈಟೇ ಯೂಸ್ ಮಾಡಿಲ್ಲ, ಬರೀ ಅವ್ರ ರಿಫ್ಲೆಕ್ಷನ್ ಎಲ್ಲ ಹಂಗೆ ತೆಗೆದುಬಿಟ್ಟಿದ್ದಾರೆ. ಇಬ್ಬರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ನಿರಂಜನ್ ನಮ್ಮ ಕನ್ನಡದ ಸ್ವಚ್ಛ ಪ್ರತಿಭೆ, ಅದು ಪ್ರವಾಹದಲ್ಲಿ ಕೊಚ್ಕೊಂಡು ಬೇರೆ ಇಂಡಸ್ಟ್ರಿಗೆ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಒಂದು ಅಣೆಕಟ್ಟನ್ನು ಹಾಕಿ ಆ ಪ್ರತಿಭೆನ ಇಲ್ಲೇ ಉಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ಅವನಿರೋ ಕಲರ್ಗೆ, ಅವನಿರೋ ಹೈಟ್ಗೆ, ಅವ್ನ ಡಾನ್ಸ್ಗೆ, ಫೈಟ್ಗೆ, ಆ್ಯಕ್ಟಿಂಗ್ಗೆ ಗ್ಯಾರಂಟಿ ಯಾರಾದರೂ ಅವನ್ನ ಕಂಕ್ಳಲ್ಲಿ ಇಟ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ನಮ್ಮ ಭಯ. ಸೊ ಆಗಲೇ ಸಚಿನ್ ಅವ್ರು ಹೇಳಿದಾಗೆ ಕಮರ್ಷಿಯಲ್ ಸಾಂಗ್ಸು, ಕಮರ್ಷಿಯಲ್ ಡಾನ್ಸ್ ಎಲ್ಲ ನೋಡಿ ತುಂಬ ವರ್ಷಗಳಾಗೋಯ್ತು. ನಾವು ಈಗೆಲ್ಲ ರಿಯಲಿಸ್ಟಿಕ್ ಅಂತ ಬರೀ ಮಾಂಟೇಜಲ್ಲೇ ಸಾಂಗ್ಗಳು ಮುಗ್ದೋಗುತ್ತೆ. ಇವತ್ತು ಜೆನ್ಸಿಗೆ ನಾವು ಅಂಥ ಕಮರ್ಷಿಯಲ್ ಸಾಂಗ್ಗಳನ್ನ ನಾವು ಕೊಡ್ತಾ ಇಲ್ಲ. ಸೊ ಅದರಲ್ಲಿ ಈ ಒಂದು ಸಿನಿಮಾಗೆ ಮತ್ತೆ ಒಂದು ರೀಸೈಕ್ಲಿಂಗ್ ಥರ ಒಂದು ಕಮರ್ಷಿಯಲ್ ಸಾಂಗ್ನ ಮಾಡಿದ್ದೀರ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಈ ಸಿನಿಮಾಗೋಸ್ಕರ ಕಷ್ಟಪಟ್ಟಂಥ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪ್ಯಾಷನ್ನಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ, ಎಂಟೈರ್ ಎಲ್ಲ ಟೀಮು ಸಹ. ಹಾಗಾಗಲಿ ಇದೇ ಸೆಪ್ಟೆಂಬರ್ 25ಕ್ಕೆ ಬರ್ತಾ ಇದ್ದೀರಿ. ಅದು ಹೆಚ್ಚಾಗಿ ನನ್ನ ಗೆಳೆಯ ಶರಣ್ ಈ ಹಾಡನ್ನು ಹಾಡಿದ್ದಾನೆ. ಅವನು ಮುಟ್ಟಿದ್ದೆಲ್ಲ ಚಿನ್ನ ಹಾಡಿರೋ ಹಾಡೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ಸಚಿನ್ ಅವರು ಇರ್ಬೋದು, ಪ್ರಮೋದ್ ಮರವಂತಿ ಅವ್ರು ಇರ್ಬೋದು, ಮುರಳಿ ಇರ್ಬೋದು, ಅದು ಎಡಿಟರ್ಸು ಆ್ಯಂಡ್ ಸಿಂಗರ್ಸು, ಸಂಗೀತ ಎಲ್ಲರೂ ಸಹ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಆ್ಯಂಡ್ ಮನೋಹರ್ ಸರ್, ನಿಮ್ಮ ಆಶೀರ್ವಾದ, ಇಂಡಸ್ಟ್ರಿನ ಮೊದಲಿಂದ ನೋಡಿರೋರು ನೀವು. ಸೊ ನಮ್ಮ ನಿರಂಜನ್ ಹೇಳಿದಾಗೆ ಸಾವಿರಾರು ಹಾಡುಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥವ್ರು ನೀವು. ನಿಮ್ಮ ಆಶೀರ್ವಾದನೂ ಈ ಸಿನಿಮಾ ಮೇಲಿದೆ. ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮದವರಲ್ಲಿ ವಿನಂತಿ, ಒಂದು ಎಕ್ಸ್ಟ್ರಾ ಸಪೋರ್ಟ್, ಒಂದೆರಡು ಸಾಲು ಎಕ್ಸ್ಟ್ರಾ ಬರೆಯೋದಿರ್ಬೋದು, ಒಂದೆರಡು ರೀಲ್ ಎಕ್ಸ್ಟ್ರಾ ಹಾಕೋದಿರ್ಬೋದು, 2 ಮಾತು ಹೆಚ್ಚಿಗೆ ಮಾತಾಡೋದಾಗ್ಬೋದು. ಈ ಸಿನಿಮಾ ಬಗ್ಗೆ ಸ್ಪೆಷಲ್ ಆಗಿ ಮಾಡಿ, ಯಾಕಂದರೆ ಈ ಸಿನಿಮಾ ಬಹಳಷ್ಟು ಜನಕ್ಕೆ ಭವಿಷ್ಯ ನಿರ್ಧಾರ ಆಗುವಂಥ ಸಿನಿಮಾ. ನಿರಂಜನ್ ಸಿನಿಮಾ ಸೂಪರ್ ಸ್ಟಾರ್ ಅಂತ ಒಂದು ಸಿನಿಮಾಗೆ ನಾನೇ ಮುಹೂರ್ತಕ್ಕೆ ಹೋಗಿದ್ದೆ ಚೀಫ್ ಗೆಸ್ಟ್ ಆಗಿ. ಆ ಸಿನಿಮಾಯಿಂದ ಅವ್ನು ಸೂಪರ್ ಸ್ಟಾರ್ ಆಗಿಲ್ಲ, ಬಟ್ ಈ ಸಿನಿಮಾಯಿಂದ ಡೆಫಿನೆಟ್ ಆಗಿ ಹೇಳ್ತೀನಿ ಅವ್ನು ಸೂಪರ್ ಸ್ಟಾರ್ ಆಗೇ ಆಗ್ತಾನೆ. ನಿಮ್ಮ ಚಿಕ್ಕಪ್ಪನ ಮೀರಿಸುವಂಥ ಪ್ರತಿಭೆ ನೀನಾಗಬೇಕು ಅನ್ನೋದು ನಮ್ಮ ಆಸೆ. ಸೊ ಹಾಗಾಗಲಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಆ್ಯಂಡ್ ನೀವಿದ್ದೀರಾ ಅಂತ ಹೇಳಿದ್ರೆ ಆ ಸಿನಿಮಾದಲ್ಲಿ ಯಾವುದಾದ್ರೂ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟ್ರು ಫುಲ್ ಆಪೋಸಿಟ್ ಸರ್ಪ್ರೈಸ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಹೀರೋ ಆದರೂ ವಿಲನ್ ಆದರೂ ನಿಮ್ಮೇಲಿರೋ ಲವ್ ಹಾಗೇ ಇರುತ್ತೆ, ಯಾಕಂದರೆ ನೀವು ಲವ್ಲಿ ಸ್ಟಾರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಂದು ರಿಕ್ವೆಸ್ಟು, ನಿರಂಜನ್ ಅವರ ಅಭಿಮಾನಿಗಳು ಒಂದಷ್ಟು ಮಂದಿ ಬಂದಿದ್ದಾರೆ, ಅವ್ರನ್ನ ಅಭಿನಂದಿಸ್ಬೇಕಂತ. ಇದಾದ್ಮೇಲೆ ಗ್ರೂಪ್ ಪಿಕ್ಚರ್ ಇರುತ್ತೆ, ಅದಾದ್ಮೇಲೆ ಗ್ರೂಪ್ ಪಿಕ್ಚರ್ ಆಗ್ಲಿನಾ? ಓಕೆ, ಸೊ ಒಂದು ಗ್ರೂಪ್ ಪಿಕ್ಚರ್ ಆಗಲಿ ಪ್ಲೀಸ್. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಇನ್ನೊಬ್ರು ಇವರು ನಂದಿನಿ ಪ್ರಾಡಕ್ಟ್ ಆ್ಯಡ್ ಆಗಿದೆ, ಅದಕ್ಕೆ ಮಾಡ್ಕೊಂಡೆ ಅಂತ ಹೇಳ್ಬೋದು. ಶಕಲಕ ಬೂಮ್ ಬೂಮ್, ಅದೇ ನನಗೆ ಕಂಪೋಸಿಂಗ್ ಬಂದಾಗ ಈ ಶಕಲಕ ಬೂಮ್ ಬೂಮ್ ಅಂದರೆ ನೀವೆಲ್ಲ ಕೇಳಿರ್ತೀರ, 90s ಕಿಡ್ಸ್ ಎಲ್ಲ ಒಂದು ಸೀರಿಯಲ್ ಬರ್ತಿತ್ತು ಮುಂಚೆ. ಈ ಮ್ಯಾಜಿಕ್ ಮಾಡಬೇಕಾದ್ರೆ ಎಲ್ಲ ಶಕಲಕ ಬೂಮ್ ಬೂಮ್ ಅಂತ ಸೌಂಡ್ ಮಾಡ್ತಿರ್ತಾರೆ. ಸೊ ಈ ಟ್ಯೂನ್ ಬಂದಾಗ ನನಗೆ ಫಸ್ಟ್ ಟೈಮ್ ನನಗೆ ಡೈರೆಕ್ಟರ್ ಕೇಳಿಸಿದಾಗ, ಫಸ್ಟ್ ಟೈಮ್ ನಾವು ಟ್ಯೂನ್ ಕೇಳ್ತೀವಲ್ಲ, ಫಸ್ಟ್ ಟೈಮ್ ಕೇಳಿದಾಗಲೇ ನನಗೆ ಫಸ್ಟ್ ಲೈನ್ಗೆ ಶಕಲಕ ಬೂಮ್ ಬೂಮ್ ಅಂತ ಕೂರ್ತು. ಸೊ ಮೇ ಬಿ ಅಂದರೆ ಆ ಮ್ಯಾಜಿಕ್ ಇದೆಯಲ್ಲ, ಆ ಟ್ಯೂನಿಂದ ಮ್ಯಾಜಿಕ್ ಲಿರಿಕ್ಕನ್ನು ಒಂದು ಎಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಆ ಮ್ಯಾಜಿಕ್ ಅಲ್ಲೇ ಸ್ಟಾರ್ಟ್ ಆಯಿತು. ಹಾಗೆ ಅದ್ರ ಜೊತೆ ಉತ್ತರ ಕರ್ನಾಟಕ ಭಾಷೆ ಬಂದಾಗ ನಾನು ತುಂಬ ಇಷ್ಟಪಡುವಂಥ ಭಾಷಾ ಪ್ರಕಾರಗಳಲ್ಲಿ ಒಂದು, ಅದು ಬಂದಾಗ ಇನ್ನೊಂದು ಮ್ಯಾಜಿಕ್ ಆಯಿತು. ಶರಣ್ ಸರ್ ವಾಯ್ಸ್ ಬೀಳ್ತಿದ್ದಂಗೆ ಅದು ಇನ್ನೊಂದು ಮ್ಯಾಜಿಕ್ ಆಯಿತು. ಸಂಗೀತ ಮೇಡಮ್ ವಾಯ್ಸ್ ಬಿದ್ದಾಗ ಇನ್ನೊಂದು ಮ್ಯಾಜಿಕ್ಕು. ಇನ್ನು ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ನೀವು ನೋಡಿದ್ರಿ ಅಂದರೆ ನಾವು ಅದ್ರ ಬಗ್ಗೆ ಏನು ಹೇಳೋದೇ ಬೇಡ. ಸೊ ಪ್ರತಿಯೊಂದು ಸ್ಟೆಪ್ ಆಗಿರ್ಬೋದು, ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ನಿಜವಾಗ್ಲೂ ಅವರಿಗೆ ಶ್ಲಾಘನೆ ಹೋಗಲೇಬೇಕು. ಆ್ಯಂಡ್ ಎಡಿಟರ್ ಆಗಿರ್ಬೋದು, ಆ್ಯಂಡ್ DOP ಸ್ವಾಮಿ ಸರ್ಗೆ, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡೈರೆಕ್ಟ್ರು, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಇಷ್ಟೊಂದು ಅಗೇನ್ ಸರ್ ಡ್ಯಾನ್ಸ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದೀರಾ. ನಾವು ಸಚಿನ್ ಹೇಳ್ದಂಗೆ ತುಂಬ ಡ್ಯಾನ್ಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ ಇವಾಗ, ಬಟ್ ಅಮೇಝಿಂಗ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟ್ರಿಗೆ ಥ್ಯಾಂಕ್ ಯು, ಆ್ಯಂಡ್ ಸಚಿನ್ಗೆ ಥ್ಯಾಂಕ್ ಯು, ಮತ್ತು ನಿರ್ಮಾಪಕರಿಗೆ ಎಲ್ಲಿಗೂ ಥ್ಯಾಂಕ್ ಯು ಸೋ ಮಚ್. ಶರಣ್ ಸರ್ಗೆ, ಅವರು ರೆಕಾರ್ಡಿಂಗ್ ಮಾಡುವಾಗ ಅವರೊಂದು ಎನರ್ಜಿಯನ್ನು ತುಂಬ ಕಳಿಸ್ತಾರೆ ಹಾಡಲ್ಲಿ. ಆ ಎನರ್ಜಿ ಯಾವಾಗಲೂ ಕೇಳಿದಾಗೆಲ್ಲ ಪಾಸ್ ಆಗ್ತಿರುತ್ತೆ. ಸೊ ಅವರಿಗೆ ವಿಶೇಷವಾದ ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಮೋದ್ ಸರ್. ಆಲ್ ದ ವೆರಿ ಬೆಸ್ಟ್ ಟು ಯು. ಸೊ ಹೆಸರು ಸಂಗೀತ, ಬದುಕು ಸಂಗೀತ ಮಾಡಿಕೊಂಡಿರುವಂತಹ ಸಂಗೀತ ರವೀಂದ್ರನಾಥ್ ಅವರೇ, ಏನು ಹೇಳ್ತೀರಿ ಸಿನಿಮಾದ ಹಾಡು?